ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಯಾವುದೇ ಇಲಾಖೆ ಇರಲಿ, ಯಾರಾದರೂ ಒಬ್ಬ ಅಧಿಕಾರಿ ಇದ್ದೇ ಇರ್ತಾರೆ ಭ್ರಷ್ಟಾಚಾರ ಎಸ್ಕೋದಕ್ಕೆ. ಈಗ ಬಾಗಲಕೋಟೆಯಲ್ಲಿ ಅಂಥದ್ದೇ ಒಂದು ಘಟನೆ ನಡೆದು ಹೋಗಿದೆ. ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಬೋಗಸ್ ಬಿಲ್ಗಳನ್ನು ಸೃಷ್ಟಿ ಮಾಡಿ ಲಕ್ಷ ಲಕ್ಷ ಹಣವನ್ನ ಪಡೆದುಕೊಂಡಿರುವಂತಹ ವಿಚಾರಗಳು. ಹೆಸರಿಗೆ ಮಾತ್ರ ನೆಡುತೋಪು, ಆದರೆ ರಸ್ತೆ ಮಾತ್ರ ಹದಗೆಟ್ಟಿದೆ. ನರೇಗಾ ಯೋಜನೆ ಕಾಮಗಾರಿಯಲ್ಲಿ ಬೋಗಸ್ ಬಿಲ್ಗಳು ಸೃಷ್ಟಿಯಾಗಿದೆ ಅಂತೆ. ನಡೆಯದ ಕಾಮಗಾರಿಗೆ ಲಕ್ಷ ಲಕ್ಷ ಬೋಗಸ್ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ನರೇಗಾ ಯೋಜನೆ ಕಾಮಗಾರಿಗಳಲ್ಲಿ ಬೋಗಸ್ ಬಿಲ್ಗಳನ್ನು ಸೃಷ್ಟಿ ಮಾಡಿ ಹಣ ಲಪಟಾಯಿಸಲಾಗಿದೆ. ಅಕ್ರಮ ಬೋಗಸ್ ಬಿಲ್ ಸೃಷ್ಟಿ ಮಾಡಿ ಸರ್ಕಾರದ ಹಣವನ್ನೇ ಲೂಟಿ ಮಾಡಲಾಗಿದೆ. ಅರಣ್ಯ ವಲಯ ಅಧಿಕಾರಿ ವಿರುದ್ಧ ಗೋಲ್ಮಾಲ್ ಆರೋಪ ಕೇಳಲು ಸಿಕ್ಕಿದೆ. ಲಕ್ಷಾನಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಈ ಘಟನೆ ಹೋಗಿದೆ. ನಂದ್ಯಾಳ ರಸ್ತೆ ಬದಿ ಸಸಿ ನೆಡುವ ಹೆಸರಲ್ಲಿ ಗೋಲ್ಮಾಲ್ ಆಗಿದೆಯಂತೆ. 4 ಕಿಲೋಮೀಟರ್ ರಸ್ತೆ ಬದಿ ಮಾನ್ಸೂನ ನೆಡುತೋಪು ಹೆಸರಲ್ಲಿ ಅಕ್ರಮ ಎಸಗಲಾಗಿದೆ ಅನ್ನುವಂಥ ಮಾಹಿತಿ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಆ ಭಾಗದ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡಿ ಸರ್, ರಸ್ತೆ ಮಾಡ್ತೀವಿ ಅಂತಾರೆ, ನೆಡುತೋಪು ಅಂತಾರೆ, ರಸ್ತೆ ಪಕ್ಕದಲ್ಲಿ ಸಸಿಗಳನ್ನು ನಡ್ತೀವಿ ಅಂತ ಹೇಳ್ತಾರೆ, ಮಾಡಿದ್ದೀವಿ ಕೆಲಸಗಳನ್ನ ಅಂತ ಬಿಲ್ಗಳನ್ನ ಸೃಷ್ಟಿ ಮಾಡಿ ಹಣವನ್ನ ಪಡೆದುಕೊಳ್ಳೋದು ಸರ್ಕಾರದ ಕಡೆಯಿಂದ. ಆದ್ರೆ ಇಲ್ಲಿ ಬಂದು ನೀವು ನೋಡಿದ್ರೆ ಯಾವ ಕೆಲಸಗಳೂ ಆಗಿಲ್ಲ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಲಕ್ಷ ಲಕ್ಷ ಹಣವನ್ನ ಲೂಟಿ ಮಾಡ್ತಿದ್ದಾರೆ. ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಪಾಲ್ಕಿ ಮನಿ ನಂದ್ಯಾಳ ರೋಡ್ ಅಂತ ಬರ್ತದ್ರಿ. ಇಲ್ಲಿ 1200 ಗಿಡಗಳನ್ನ ಹಚ್ತೀವಿ ಅಂತೇಳಿ ಒಂದು ಗಿಡ ಹಚ್ಚಿಲ್ರಿ. ಒಂದು 100 ಗಿಡ ಹಚ್ಚಿರ್ಬೋದ್ರಿ. ಆ 1200 ಗಿಡಕ್ಕೆ 16 ಲಕ್ಷದ ಸಮಥಿಂಗ್ ಅಮೌಂಟ್ ತಗೊಂಡಾರೆ ಅಧಿಕಾರಿಗಳು. ಆದ್ರೆ ಯಾವುದೇ ಥರದ ಗಿಡಗಳನ್ನ ಹಚ್ಚಿಲ್ರಿ. ಇಲ್ಲಿ ಎಷ್ಟು ಅದ್ರಿ ಇದು 2023-24 ಹಚ್ಚಾರ್ರಿ. ನಾವು ಹೋದ ಸಲ ಪಂಚಾಯತಿ ಮೀಟಿಂಗ್ದಾಗ ಹೇಳಿದ್ವಿ ರೀ, ಗ್ರಾಮ ಸಭಾದಾಗ. ಇಲ್ರಿ ಸರ್, ಹಿಂಗೆ ನಮ್ಮ ನಂದ್ಯಾಳ ರೋಡಿಂದ ಅಕ್ರಮ ಆಗೈತ್ರಿ, ಅದನ್ನ ಸ್ವಲ್ಪ ನೋಡ್ರಿ, ತನಿಖೆ ಮಾಡ್ರಿ ಕೊಟ್ಟಿದ್ದೀವಿ ರೀ. ಆದ್ರೂ ಅವ್ರು ಅದನ್ನ ವಿಚಾರಣೆ ಮಾಡಲಿಲ್ಲ ರೀ. ಲೆಟ್ರ್ ಕೊಟ್ಟಿದ್ದೀವಿ ನಾವು. ಲೆಟ್ರ್ ಕೊಡ ಅಂತಲಿ ಹೊಳ್ಳಿ 24-25 ರೀ ಹೊಳ್ಳಿ 2,98,000 ಅಮೌಂಟ್ ತೆಗೆದಾರೆ. ಸಂರಕ್ಷಣೆ ಅಂತೇಳಿ ಯಾವುದೇ ಥರದ ಗಿಡಗಳಿಲ್ರಿ. ಇಲ್ಲಿ ಮೇಲಾಧಿಕಾರಿಗಳು ಅಕ್ರಮವಾಗಿ 100 ಗಿಡನೂ ಆಗೋದಿಲ್ಲ. 4 ಕಿಲೋಮೀಟರ್ ಹೋದ್ರೂ 100 ಗಿಡನೂ ಆಗೋದಿಲ್ಲ. ಆ ಟೈಮ್ದಾಗ 16 ಲಕ್ಷದ ಸಮಥಿಂಗ್ ಬಿಲ್ ತೆಗೆದಿದ್ದಾರೆ. ಮತ್ತು 24-25ನೇ ಸಾಲ ಒಳಗೆ 2,90,000 ಅವ್ನು ಗಿಡ ಸಂರಕ್ಷಣೆ ಮಾಡಾಕತ್ತೀವಿ. ಅದು ಕಾವಲುಗಾರ ಇಟ್ಟಿವು. ಈ ಥರ ಏನೇನೋ ಅದಕ್ಕೆ ವಾಟರ್ ಹಾಕಿದೀವಿ, ವಾಟರ್ ಬಿಟ್ಟಿದ್ದೀವಿ, ಟ್ಯಾಂಕರ್ ಬಿಲ್, ಈ ಥರ ಅವ್ರಿಗೆ ಮನಸ್ಸಿಗೆ ಹೆಂಗೆ ಬರ್ತೈತೆ ಹೆಂಗೆ ಬಿಲ್ ತಗೋತಾ ಹೋಗಿದ್ದಾರೆ. ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಒಂದು ಗಿಡ ಎಲ್ಲ. ಇದನ್ನು 2-3 ಸಲ ಗ್ರಾಮ ಪಂಚಾಯತಿ ಸಭೆ ಒಳಗೆ PDO ಅವ್ರಿಗೆ ಗಮನಕ್ಕೆ ತಂದರು. ಅವರು ಎಲ್ಲ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ನಾ PDO ಇದ್ದಿದ್ದಿಲ್ಲ, ನೀ PDO ಇದ್ದಿದ್ದಿಲ್ಲ, ಆ ಸಾಹೇಬ್ ಇದ್ದ, ಈ ಸಾಹೇಬ್ ಇದ್ದ. ಫಾರೆಸ್ಟ್ದವ್ರು ಕೇಳಿದ್ರು, ಅವರು ಹಾರಿಕೆ ಉತ್ತರ ಕೊಟ್ಕೋತಾ ಹೊಂಟಿದ್ದಾರೆ. ಅವ್ರ ಹತ್ರ ಸೂಕ್ತವಾದ ಒಂದು ದಾಖಲೆ ಕೊಡ್ತಾ ಇಲ್ಲ ಕೇಳಿದವರಿಗೆ. ನಾವು RTI ಒಳಗೂ ಕೇಳಿದ್ವು, RTI ಒಳಗೆ ಕೇಳಿದ್ರು ಮಾಹಿತಿ ಕೊಡ್ತಾ ಇಲ್ಲ ನಮಗೆ. ಈ ಥರ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೋ ಕೋಟಿ ಗಂಟಲೆ ಹಗರ ನಡೆದಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಪಂಚಾಯತಿ ಇಲಾಖೆಯವರು ಸೇರಿ ಎಷ್ಟೋ ಹಗರಣಗಳು ಮಾಡಿದ್ದಾರೆ. ಇಲ್ಲಿ ಬಂದು ನೀವು ನೋಡಿದ್ರೆ ಲಕ್ಷಾಂಟಿ ಪಂಚಾಯತಿಯಿಂದ ಎಷ್ಟು ಗೋಲ್ಮಾಲ್ ಐತೆ ಅನ್ನೋದು ತೆಗೆದು ನೋಡಿದ್ರೆ, ಮೇಲಾಧಿಕಾರಿ ಬಂದು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 100 ಗಿಡನೂ ಆಗೋದಿಲ್ಲ. 4 ಕಿಲೋ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಈ ನರೇಗಾ ಯೋಜನೆ ಮೋಸ್ಟ್ಲಿ ಉಳ್ಳವರ ಪಾಲಾಗ್ತಾ ಇದೆಯಾ ಅಂತ? ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು, ಅದಾಗ್ತಾ ಇಲ್ಲ. ಇನ್ಯಾವುದೋ ಬೋಗಸ್ ಬಿಲ್ಗಳನ್ನ ಸೃಷ್ಟಿ ಮಾಡೋದು, ಹಣ ಪಡ್ಕೊಳ್ಳೋದು, ಇದೇ ಕೆಲಸ ಆಗಿ ಹೋಗಿದೆಯಾ ಅಂತ ಯಾರ ಗಮನಕ್ಕೂ ಬಂದಿಲ್ವಾ ಇದು? ಶ್ರುತಿ, ನಿಜಕ್ಕೂ ಏನು ನರೇಗಾ ಯೋಜನೆ ಏನಿದೆ, ಗ್ರಾಮೀಣ ಭಾಗದ ಬಡ ಜನರಿಗಾಗಿ ಒಂದು ಆರಂಭಿಸಿದಂತ ಒಂದು ಯೋಜನೆ ಇದು. ಬಡ ಕಾರ್ಮಿಕರಿಗೆ ಈ ಉದ್ಯೋಗ ಇಲ್ಲದೆ ಏನು ಬೇರೆ ಸ್ಥಳಗಳಿಗೆ ಗುಳೆ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರದಿಂದ ನರೇಗಾ ಯೋಜನೆ ಜಾರಿ ತರಲಾಗುತ್ತೆ. ಆದ್ರೆ ಈಗ ಅದೇನಂದ್ರೆ ಅಧಿಕಾರಿಗಳು ಮತ್ತು ಏನು ಮಧ್ಯವರ್ತಿಗಳಿರ್ತಾರೆ, ಅವರ ಮಧ್ಯವರ್ತಿಗಳ ಏನು ಟೆಂಡರ್ ಕರೆದಿರ್ತಾರೆ, ಕಾಂಟ್ರಾಕ್ಟರ್ಗಳ ಪಾಲಾಗಿ ಹೋಗ್ತಿರುವಂತದ್ದು ಹೆಚ್ಚಾಗಿ ಕಂಡು ಬರ್ತಿರುವಂತದ್ದು. ಈಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲಕ್ಷಣಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಈ ಏನು ಯೋಜನೆ ಏನು
ಮಾನ್ಸೂನ್ ನೆಡುತೋಪು ಅನ್ನೋ ಒಂದು ಯೋಜನೆಯಲ್ಲಿ ನಂದ್ಯಾಳ ಗ್ರಾಮಕ್ಕೆ ಸಂಚರಿಸುವಂತ 4 ಕಿಲೋಮೀಟರ್ ರಸ್ತೆ ಏನಿದೆ ಅಕ್ಕಪಕ್ಕದಲ್ಲಿ ಸುಮಾರು 1200 ಗಿಡಗಳನ್ನ ನೆಡಬೇಕಾಗಿತ್ತು. 2023-24 ಅವಧಿಯಲ್ಲಿ ಈ ಒಂದು ಕಾಮಗಾರಿ ಆಗಿರುವಂತದ್ದು. ಆ ಸಂದರ್ಭದಲ್ಲಿ 1200 ಸಸಿಗಳನ್ನ ನೆಟ್ಟು ಅದಕ್ಕೆ ಏನು ಪೋಷಿಸುವಂತಹ ಏನು ಕಾವಲುಗಾರ ಆಗಿರ್ಬೋದು, ಮತ್ತೆ ನೀರು ಹಾಕುವಂತಹ ಒಂದು ಕಾರ್ಮಿಕರ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅಲ್ಲಿ ಬಿಲ್ಗಳನ್ನ ತೆಗೆಯಲಾಗುತ್ತೆ. ಆದ್ರೆ ಏನು ದುರಾದೃಷ್ಟ ಅಂದ್ರೆ ಆ ರಸ್ತೆ ಅಕ್ಕಪಕ್ಕದಲ್ಲಿ ಯಾವುದೇ ಒಂದು ಗಿಡ ಕೂಡ ಕಂಡು ಬರ್ತಾ ಇಲ್ಲ. ಗ್ರಾಮಸ್ಥರೇ ಏನು ಆರೋಪ ಮಾಡ್ತಿರುವಂತದ್ದು ಸುಮಾರು 100 ಗಿಡ ಕಂಡ್ರು ಹೆಚ್ಚು ಅನ್ನೋ ಸ್ಥಿತಿ ಅಲ್ಲಿರುವಂತದ್ದು. ಹೀಗಾಗಿ ಏನು ಲಕ್ಷಣಟ್ಟಿ ಗ್ರಾಮ ಪಂಚಾಯತಿ ಏನು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಆರೋಪ ವಿರುದ್ಧ ಕೂಡ ಸ್ಥಳೀಯರೇ ಫೋನು ಸಿಕ್ಕಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈಗ ಅಭಿವೃದ್ಧಿ ಮಾಡ್ತೀವಿ, ಸಸಿ ನೆಡ್ತೀವಿ ಅಂತ ಬಂದ್ರು, ಯಾವ ಕೆಲಸನೂ ಮಾಡಿಲ್ವಾ? ಇಲ್ಲ ಮೇಡಮ್, ಅಲ್ಲಿ ಸಸಿ ನೆಡ್ತಿದಾರೆ. ಇವಾಗ ನೋಡಿದ್ರೆ 100 ಸಸಿ ಅಷ್ಟೇ ಇದಾವಲ್ಲಿ. ಓಕೆ. ಆ ಸಸಿ ಇಲ್ಲ ಅಂದ್ರೂ ಅದಕ್ಕೆ ಪಾಲನೆ ಪೋಷಣೆ ಮಾಡಿದೀವಿ, ಮತ್ತೆ ಅದಕ್ಕೆ ಕಾವಲುಗಾರ ಇದಾರೆ. ಈ ತರ ಎಲ್ಲ ಬಿಲ್ ತೆಗಿತಾ ಇದ್ದಾರೆ ಮೇಡಮ್ ಅವರು. ಬಟ್ ಈ ಕಾವಲುಗಾರರು ಅದನ್ನ ಮೇಂಟೈನ್ ಮಾಡೋದು ಇದೆಲ್ಲ ಕೆಲಸಗಳು ಆಗ್ತಿದೆಯಾ ಅಟ್ ಪ್ರೆಸೆಂಟ್? ಏನು ಯಾರು ಇರಲ್ಲ ಮೇಡಮ್, ಏನೂ ಇಲ್ಲ ಅಲ್ಲಿ. ಏನು ಇಲ್ಲ, ಬಟ್ ಆಗ್ತಾ ಇದೆ ಅಂತ ಬಿಲ್ ಸೃಷ್ಟಿ ಆಗುತ್ತೆ, ದುಡ್ಡು ಪಡ್ಕೊಳ್ತಾರೆ. ಕಾವಲುಗಾರನು ಬೇರೆ ಎಲ್ಲೇ ಒಂದ್ ಕಡೆ ಜಾಬ್ ಮಾಡ್ತಾ ಇರ್ತಾರೆ. ಈ ನರೇಗಾದ ಬಿಲ್ ತೆಗಿತಾರಲ್ಲ, ಇದು ಕೂಲಿ ಕಾರ್ಮಿಕರದು, ಅವ್ರು ಬೇರೆ ಎಲ್ಲೇ ಒಂದ್ ಕಡೆ ಎಂಪ್ಲಾಯ್ ಇರ್ತಾರೆ, ಅವ್ರ ಹೆಸರಲ್ಲಿ ಬಿಲ್ ತೆಗಿತಾರೆ ಇವರು. ಓಕೆ. ಈ ತರ ಎಲ್ಲ ಇದನ್ನ ಮಾಡ್ತಾ ಇದಾರೆ ಮೇಡಮ್. ಅಲ್ಲ ಶ್ರೀನಿವಾಸ್ ಅವರು, ಯಾವ ಗಮನಕ್ಕೂ ಬರಲ್ವಾ? ಯಾರೋ ಒಬ್ರು ಮಾಡ್ತಾರಾ ಅಥವಾ ಕಂಪ್ಲೀಟ್ ಆಗಿ ಈ ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಾಗಿರ್ಬೇಕಲ್ಲ ಇದರಲ್ಲಿ? ಈ ಯೋಜನೆಯಲ್ಲಿ ಕೋಟ್ಯಾನು ಗಂಟ್ಲೆ ವ್ಯವಹಾರ ನಡೀತಿದೆ ಮೇಡಮ್. ಈ ಏನೇನ್ ಕೆಲಸಗಳಾಗಬೇಕಾಗಿತ್ತು ಶ್ರೀನಿವಾಸ್ ಅವರೇ ಈ ಯೋಜನೆಯಲ್ಲಿ? ಈಗ ಅಲ್ಲಿ ಅವ್ರ ಕಾಡು ಬೆಳೆಸೋದು ಬಿಟ್ಟು ಮೇಡಮ್ ತಮ್ಮ ಕಾಡನ್ನೇ ಬೆಳೆಸ್ಕೊತಾ ಇದಾರೆ ಅವರು. ಓಕೆ. ಅಲ್ಲ ಶ್ರೀನಿವಾಸ್ ಅವ್ರ, ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ಏನೆಲ್ಲ ಕೆಲಸಗಳಾಗಬೇಕಾಗಿತ್ತು, ಯಾವ್ದು ಆಗ್ಲಿಲ್ಲ ಅಂತ ಈಗ ಅಲ್ಲಿ? ಸಸಿಗಳನ್ನ ನೆಡ್ಬೇಕಲ್ಲ ಮೇಡಮ್ ಅವರು. ಕರೆಕ್ಟ್. ಸಸಿಗಳೇನೇ ಇಲ್ಲ ಅಲ್ಲಿ. ಅವ್ನ ಪಾಲನೆ ಪೋಷಣೆ ಮಾಡ್ತೀವಂತ ಲಕ್ಷಾನು ಗಂಟ್ಲೆ ಕೋಟ್ಯಾನು ಗಂಟ್ಲೆ ಅಮೌಂಟ್ ತೆಗೆದಿದ್ದಾರೆ. ಆದ್ರೆ ಅಲ್ಲಿ ಸಸಿನೇ ಇಲ್ಲ ಮೇಡಮ್ ಇವಾಗ ನೋಡಿದ್ರೆ. ಅಲ್ಲ, ನೀವ್ ಯಾರು ಕೇಳೋ ಪ್ರಯತ್ನ ಮಾಡಿದ್ರಾ? ನಿಮ್ ಇಷ್ಟು ಗ್ರಾಮಸ್ಥರು ಒಟ್ಟಿಗೆ ಹೋಗಿ? ಗ್ರಾಮ ಪಂಚಾಯತಿಯಲ್ಲಿ ಮೀಟಿಂಗ್ ಇರುತ್ತೆ, ಜನರಲ್ ಬಾಡಿ ಮೀಟಿಂಗ್ ಇರುತ್ತಲ್ಲ ಮೇಡಮ್, ಎಷ್ಟೋ ಬಾರಿ ಗಮನಕ್ಕೆ ತಂದಿದೀವಿ ಅಲ್ಲಿ. ಅವ್ರ ಹಾರಿಕೆ ಉತ್ತರ ಕೊಡ್ತಾರೆ, ಅವ್ರನ್ನ ಕೇಳ್ಬೇಕು ಇವ್ರನ್ನ ಕೇಳ್ಬೇಕು. ಅವ್ರಿಗೂ ದುಡ್ಡು ಹೋಗಿರುತ್ತಾ ಅಂತ? ಎಲ್ಲರೂ ಇದೆ ಸರ್ ಮೇಡಮ್ ಇದರಲ್ಲಿ. ಗ್ರಾಮ ಪಂಚಾಯತಿ ಅವರು ಇದೆ, ಮತ್ ತಾಲೂಕಾಧಿಕಾರಿಗಳನ್ನ ಒಬ್ಬರಾದ್ರು ಇದರಲ್ಲಿ ಕ್ರಮ ತಗೋಬೇಕಲ್ಲ. ಹೌದು. ಅವರು ಇನ್ನೂವರೆಗೂ ಕ್ರಮ ತಗೊಂಡಿಲ್ಲ. ಎಲ್ಲರೂ ಸೇರಿದ್ದಾರೆ ಮೇಡಮ್ ಇದರಲ್ಲಿ. ನೀವು ದಾಖಲೆಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಮೇಡಮ್ ನಿಮ್ಗೆ ಅವ್ರು ಯಾವ ತರ ಇದನ್ನ ತೆಗೆದಿದ್ದಾರೆ, ಅದ್ರಲ್ಲಿ ನೀರ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಮೇಡಮ್. ಒಂದು ಶ್ರೀನಿವಾಸ್ ಅವರೇ, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಈ ಬಗ್ಗೆ ಮಾತನಾಡೋದಕ್ಕೆ ಮುಧೋಳದ RFO ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಹನುಮಂತ ಅವರು. ಹನುಮಂತ ಸರ್ ನಮಸ್ತೆ. ನಮಸ್ಕಾರ. ನನ್ನ ಧ್ವನಿ ಕೇಳಿಸಿದೆಯಲ್ಲ ತಮ್ಗೆ? ಈಗ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲಸಗಳಾಗಬೇಕಾಗಿತ್ತು, ಲಕ್ಷಾನಟ್ಟಿಯಲ್ಲಿ ಯಾವ ಕೆಲಸನೂ ಆಗಿಲ್ಲ. ಇಷ್ಟು ಲಕ್ಷ ಸಸಿ ನಡ್ತೀವಿ ಅಂತ ಹೇಳಿದ್ರು, ಸಾವಿರಾನು ಇಲ್ಲ ಎಣಿಕೆ ಮಾಡಿದ್ರೆ ಅಂತ. ತಮ್ಮ ಗಮನಕ್ಕೆ ಬಂದಿದೆಯಾ ಇದು? ಲಕ್ಷಾನಟ್ಟಿಯಲ್ಲಿ ನಮ್ದು ಯಾವುದೇ ವರ್ಕ್ ತಗೊಂಡಿಲ್ರಿ ಮೇಡಮ್ ಈ ವರ್ಷ. ನಾವು ಅಲ್ಲಿ ಪ್ಲಾಂಟೇಶನ್ ವರ್ಕ್ ಇಲ್ಲ ನಮ್ದು ಈಗ ಇಲ್ಲಿ. ಅಲ್ಲ, ಅರ್ಥ ಆಗ್ಲಿಲ್ಲ ಹನುಮಂತ್ ಸರ್, ಏನ್ ಹೇಳಿದ್ರಿ? ಈ ವರ್ಷ ನಾವು ಲಕ್ಷಾನಟ್ಟಿ ಪಂಚಾಯತಿಯಲ್ಲಿ ಯಾವುದೇ ಅಲ್ಲಿಗೆ ಕೆಲಸವನ್ನು ಮಾಡ್ತಲ್ಲ, ಪ್ಲಾಂಟೇಶನ್ ವರ್ಕ್ ಮಾಡ್ತಲ್ಲ ನಾವು. ಯಾವಾಗ ಮಾಡಿದ್ರಿ? ಇಲ್ಲ, ಈಗ ಯಾವುದು ಮಾಡಿಲ್ಲ ನಾವು. 23-24 ಮಾಡಿದ್ರಾ? ಇಲ್ಲ. ಮತ್ತೆ ಯಾವಾಗ ಮಾಡಿದ್ರಿ? ಇಲ್ಲ ರೀ, ಅಲ್ಲಿ ಯಾವ್ದು ವರ್ಕ್ ಮಾಡಿಲ್ಲ ನಾವು ಈಗ 24-25 ಯಾವ್ದು ಕೆಲಸನೇ ಆಗಿಲ್ಲ, ಯಾವ್ದು ಮಾಡೇ ಇಲ್ಲ. 24-25 ನಾವು ಯಾವುದೇ ವರ್ಕ್ ತಗೊಂಡಿಲ್ಲ. ಅಲ್ಲಿನ ಜನ ಸುಳ್ಳು ಹೇಳ್ತಾರ ಹನುಮಂತ್ ಸರ್? ಈಗ ಅಲ್ಲಿನ ಜನ ನಾವು ಮಾತಾಡಿಸ್ತಾ ಇದ್ವಿ ನೋಡಿ ಮೇಡಮ್, ಇಲ್ಲಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ರಸ್ತೆ ಪಕ್ಕದಲ್ಲೆಲ್ಲ ಸಸಿ ನೆಡ್ತೀವಿ ಅಂತ ಬಂದ್ರು, ಸಸಿನೂ ನೆಟ್ಟಿಲ್ಲ, ಅದನ್ನ ಮೇಂಟೈನ್ ಮಾಡ್ತೀವಿ ಅಂತ ಬಿಲ್ಗಳನ್ನ ಸೃಷ್ಟಿ ಮಾಡ್ತಾರೆ, ಯಾವ ಕೆಲಸನೂ ಆಗಿಲ್ಲ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ನಾವು 24-25 ಯಾವುದೇ ಪ್ಲಾಂಟೇಶನ್ ಆಕ್ಟಿವಿಟೀಸ್ ತಗೊಂಡಿಲ್ಲ ಅಲ್ಲಿ. ಓಕೆ. ನೀವು ಯಾವ ಕೆಲಸನೂ ಮಾಡಿಲ್ಲ, ಮಾಡ್ತಾನೂ ಇಲ್ಲ? ಇಲ್ಲ, ಈ ಲಕ್ಷಾನಟ್ಟಿ ಪಂಚಾಯತಿಯಲ್ಲಿ ಯಾವುದೇ ವರ್ಕ್ ತಗೊಂಡಿಲ್ಲ. ಈ ಹಿಂದೆನೂ ಮಾಡಿಲ್ಲ. 24 ಈ ವರ್ಷ ಯಾವುದೋ ಪ್ಲಾಂಟೇಶನ್ ವರ್ಕ್ ತಗೊಂಡಿಲ್ಲ ನಾವು ಅಲ್ಲಿ. ಮತ್ತೆ ಡಾಕ್ಯುಮೆಂಟ್ ಇದೆಯಲ್ಲ ಸರ್, ನೀವು ಗ್ಯಾರಂಟಿ ನ್ಯೂಸ್ ನೋಡ್ತಾ ಇದ್ರೆ ಒಂದ್ ಕಡೆ ಡಾಕ್ಯುಮೆಂಟ್ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ, ಬಿಲ್ಗಳು ಸೃಷ್ಟಿಯಾಗಿರೋದು. ಸುಮ್ಮನೆ ಬಿಲ್ಗಳು ತೋರಿಸ್ಬಿಡ್ತಾರಾ? ಜನ ಸುಮ್ಮನೆ ಮಾತಾಡ್ಬಿಡ್ತಾರಾ?
ಇಲ್ಲ ನನಗೆ ಐಡಿಯಾ ಇಲ್ಲ ಮೇಡಮ್ ಅದು. ನಾವು 24-25 ನಾನು ಇಲ್ಲಿ ಬಂದು 1 ವರ್ಷ ಆಯ್ತು. ಹಂಗಂದ್ರೆ ನಿಮ್ಮ ನಾವು ಬಂದ್ಮೇಲೆ ಗಮನಕ್ಕೆ ಯಾವುದೇ ಬರದೆ work ಇನ್ಯಾರೋ ತಗೊಂಡಿಲ್ಲ ಕೆಲಸ ಅಲ್ಲಿ. ಮಾಡ್ತಿದ್ದಾರೆ ಅಂತನಾ? ನಿಮ್ಮ ಗಮನಕ್ಕೆ ಬರದೆ ಇನ್ಯಾರೋ ಕೆಲಸ ಮಾಡ್ತಿದ್ದಾರೆ ಅಂತನಾ? ಇಲ್ಲ ಐಡಿಯಾ ಇಲ್ಲ ಮೇಡಮ್, ಅಲ್ಲಿ ಯಾವುದೋ ವರ್ಕ್ ತಗೊಂಡಿಲ್ಲ ನಾವು. ನಮ್ದು ಅಲ್ಲ ಹನುಮಂತ ಸರ್, ಈಗ ಐಡಿಯಾ ಇಲ್ಲ, ಓಕೆ, ಅಟ್ಲೀಸ್ಟ್ ಏನಾದ್ರೂ ಪರಿಶೀಲನೆ ಮಾಡಿ. ಈಗ ಪರಿಶೀಲನೆ ಬಿಲ್ ಮಾಡ್ತೀವಿ. ಬಟ್ ತೋರಿಸ್ತಾ ಇದೀವಲ್ಲ ಹನುಮಂತ ಸರ್, ನಾವೀಗ ನನ್ನ ಪ್ರಶ್ನೆ ಏನು ಕೇಳಿಸ್ಕೊಳ್ಳಿ, ನಾವು ನಮ್ಮ ರಿಪೋರ್ಟ್ರಿಗೆ ಹೇಳ್ತೀವಿ, ಆ ನಕಲಿ ಬಿಲ್ಗಳನ್ನ ತಮ್ಮ ಗಮನಕ್ಕೆ ತರಕ್ಕೆ ಹೇಳ್ತೀವಿ. ಅಟ್ಲೀಸ್ಟ್ ಯಾರು ಸೃಷ್ಟಿ ಮಾಡಿದ್ರು, ಯಾರ ಅಕೌಂಟಿಗೆ ದುಡ್ಡು ಹೋಗಿದೆ ಅದನ್ನ ಪರಿಶೀಲನೆ ಮಾಡಿ ಅಟ್ಲೀಸ್ಟ್ ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ? ನಾವು ವರ್ಕ್ ತಗೊಂಡಿಲ್ಲ ಮೇಡಮ್ ಅಲ್ಲಿ 24-25ರಲ್ಲಿ ವರ್ಕ್ ಹನುಮಂತ ಸರ್, ಮಾಡಿಲ್ಲ ನಾವು ಕರೆಕ್ಟು, ಯಾವುದು. ನೀವು ಹೇಳ್ತಾ ಇದ್ದೀರಾ ಯಾವ ಕೆಲಸನೂ ಆಗಿಲ್ಲ, ನಾವು ಮಾಡ್ತಾನೂ ಇಲ್ಲ ಅಂತ. ಬಟ್ ಈಗ ಬಿಲ್ಗಳು ಸೃಷ್ಟಿಯಾಗಿದೆ, ಆ ಡಾಕ್ಯುಮೆಂಟ್ ನಮ್ಮ ಹತ್ರ ಇರೋದಕ್ಕೆ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀನಿ. ನಿಮ್ ಗಮನಕ್ಕೆ ತರ್ತೀವಿ, ಬೇಕಂದ್ರೆ ನಿಮ್ಗೆ ಕಳಿಸ್ಕೊಡ್ತೀವಿ ಸರ್, ವಾಟ್ಸಪ್ ನಂಬರ್ ಇದ್ರೆ ಕಳಿಸಿ ಮೇಡಮ್, ನಾನು ನೋಡ್ತೀನಿ, ತೊಂದರೆ ಇಲ್ಲ. ಕಳಿಸ್ಕೊಡ್ತೀವಿ. ಅಟ್ಲೀಸ್ಟ್ ಯಾರು ಬಿಲ್ ಸೃಷ್ಟಿ ಮಾಡಿದ್ರು, ಯಾರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ, ಸರ್ಕಾರದ ಹತ್ರ ದುಡ್ಡು ಇಸ್ಕೊಳ್ತಾ ಇದಾರೆ ಅಂದ್ರೆ ಗಮನಕ್ಕೆ ಇರ್ಬೇಕಲ್ವಾ ಸರ್? ಹಾಗಾಗಿ ಕೇಳ್ತಾ ಇದೀವಿ, ಅಟ್ಲೀಸ್ಟ್ ಪರಿಶೀಲನೆ ಮಾಡಿ ಅಂತವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ. ಓಕೆ, ನೋಡ್ತೀವಿ ಮೇಡಮ್, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಹನುಮಂತ ಸರ್. ಇವಾಗಲೇ ನಿಮ್ಗೆ ಆ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.